ಅಪ್ಪು ಸರ್ಗೆ ಮಾಡಬೇಕು ಅನ್ನೋಂಥದ್ದು ನಿಮ್ಮದು ಒಂದು ಕನಸಿತ್ತು, ಬಟ್ ಅದು ಮಿಸ್ ಆಯಿತು ಅಂತ. ಸೊ ಅದನ್ನು ಹೊರತುಪಡಿಸಿ ಮತ್ತು ಬೇರೆ ಬೇರೆ ಯಾವ ಸ್ಟಾರ್ಸ್ಗಳಿಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದಾರೆ ಸರ್? ನೀವು ಅಪ್ಪು ಸರ್ ಅಂತ ಹೇಳಿದ್ರಿ, ನಮ್ಗೆ ಈಗಲೂ ಅದೇ ಫೀಲ್, ನಮ್ಮ ಜೊತೆನೇ ಇದ್ದಾರೆ ಅನ್ನೋದೇ ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗ್. ಬಟ್ ಅವ್ರ ಜೊತೆ ವರ್ಕ್ ಮಾಡಿಲ್ಲ ಅನ್ನೋದು ಒಂದು ನೋವಿದೆ. ಮುಂದಕ್ಕೆ ಅದು ಆಗಲ್ಲ ಅನ್ನೋದಕ್ಕೂ ಒಂದು ಕಾರಣ ಇದೆ, ಅಂದರೆ ಅದು ಮುಂದಕ್ಕೆ ಅದು ಈಡೇರಲ್ಲ ಅನ್ನೋದಕ್ಕೆ. ಬಟ್ ಸ್ಟಿಲ್ ಅವರ ಜೊತೆ ಒಂದಷ್ಟು ಕೆಲವೊಂದು ಸಮಯ ಪರಿಚಯ ಆಗಿತ್ತು, ಕೆಲವೊಂದು ನಿಮಿಷಗಳು ಮಾತಾಡಿದ್ವಿ. ಈ ಮಾತಾಡಿದಾಗ ಅವ್ರ ಪರ್ಸ್ನಾಲಿಟಿ ಹೇಗೆ ಅನ್ನೋದು ತುಂಬ ಹತ್ತಿರದಲ್ಲಿ ನಮಗೆ ಕಾಡ್ತಾ ಹೋಗುತ್ತೆ. ಈಗ ಜನರಿಗೆ ದೂರದಲ್ಲೇ ಏನು ಟಿ ವಿಲಿ ನೋಡಿ ಅಥವಾ ಥಿಯೇಟ್ರಲ್ಲಿ ನೋಡಿ ಒಂದು ಪರಿಚಯ ಆಯಿತು, ನಮಗೆ ಹತ್ತಿರದಲ್ಲಿ ಒಡನಾಟ ಆಗಿರೋದ್ರಿಂದ ಅದು ಕೆಲವೇ ನಿಮಿಷ, ನಾವೇನೋ ಗಂಟೆಗಳು ದಿನಗಳು ಅಂತಲ್ಲ, ಕೆಲವೇ ನಿಮಿಷಗಳೇ ನಮಗೆ ಒಂದು ಆ ಬೇಸರ. ನಾವು ಆ್ಯಕ್ಚುಲಿ ಜೇಮ್ಸ್ ಅಂತ ಒಂದು ಸಿನಿಮಾ ನೀವು ನೋಡಿರ್ತೀರ, ಆ ಸಿನಿಮಾಗೆ ಆಲ್ಮೋಸ್ಟ್ ಕಾಸ್ಟ್ಯೂಮ್ಗೆ ಹೋಗಿ ಡಿಸ್ಕಷನ್ಸ್ ಎಲ್ಲ ಆಗಿ ಕೆಲವು ಕಾರಣಾಂತರಗಳಿಂದ ನಮ್ಗೆ ಆ ಸಿನಿಮಾಲಿ ವರ್ಕ್ ಮಾಡೋಕ್ಕಾಗಲಿಲ್ಲ. ಬಟ್ ಅಲ್ಲಿ ಮೆಜರ್ಮೆಂಟು ಅಳತೆಗಳಾಗಿರ್ಬೋದು ಎಲ್ಲವನ್ನೂ ತೊಗೊಂಡಾಗ ಆ ಒಂದು ಒಡನಾಟ ಅಲ್ಲಾಗಿತ್ತು. ಸೊ ಇನ್ನೇನು ಅದು ನನ್ಸಾಗ ಅನ್ನೋ ಪಾಯಿಂಟಲ್ಲಿ ಈ ಕೆಲವೊಂದು ವಿಚಾರಗಳಾಯಿತು. ಸೊ ಹಾಗಾಗಿ ಬಟ್ ಸ್ಟಿಲ್ ಅವ್ರ ಜೊತೆಲಿ ನಮ್ಮ ಜೊತೆಲೇ ಇದ್ದಾರೆ ಅನ್ನೋದು ಒಂದು ನಂಬಿಕೆ. ಎಸ್, ಅದು ಬಿಟ್ಟು ನಾವು ಯಶ್ ಅವ್ರಿಗೆ ಮಾಡಿದ್ದೀವಿ ಒಂದು ಮಾಸ್ಟರ್ ಪೀಸ್ ಅಂತ ಒಂದು ಸಿನಿಮಾಲಿ ಒಂದು ಫಸ್ಟ್ ಲುಕ್ಗೆ ಮಾಡಿದ್ವಿ. ಅದು ಬಿಟ್ಟರೆ ಸುದೀಪ್ ಸರ್ ನಿಮ್ಗೆ ಹೇಳ್ದಂಗೆ ಒಂದು 7 ಇಯರ್ಸ್ ಸತತವಾಗಿ ಅವ್ರ ಜೊತೆ ಮಾಡಿದ್ವಿ. ದರ್ಶನ್ ಸರ್ಗೆ ಮಾಡಿದ್ವಿ, ಈಗ ಧ್ರುವ ಸರ್ಜಾ ಅವ್ರಿಗೆ ಮಾಡ್ತಾಯಿದ್ದೀವಿ. ಈಗೇನು KD ಅಂತ ಒಂದು ಸಿನಿಮಾ ಆ್ಯಂಡ್ ಮಾರ್ಟಿನ್ ಅಂತ. ಸೊ ಹಾಗಾಗಿ ಇಂಡಸ್ಟ್ರಿ ಎಲ್ಲೋ ಒಂದು ಕಡೆ ಕನ್ನಡ ಇಂಡಸ್ಟ್ರಿ ನಮಗೆ ತುಂಬ ಸಪೋರ್ಟಿವ್ ಆಗಿದೆ ಅಂತ ನಮಗನ್ಸುತ್ತೆ ಅಷ್ಟೇ. ಸಂಜಯ್ ದತ್ ಸರ್ ಜೊತೆ ಒಂದು ಫೋಟೋ ತೊಗೊಂಡಿದ್ದೀರಾ. ಸೊ ಅವ್ರು ಹಾಕೊಂಡಿರ್ತಕ್ಕಂಥ ಕಾಸ್ಟ್ಯೂಮ್ಸು ಅವ್ರ ಪರ್ಸ್ನಲ್ಲೋ ಅಥವಾ ನೀವು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೋ ಗೊತ್ತಿಲ್ಲ, ಬಟ್ ಸಿನಿಮಾಗಂತೂ ನೀವು ತಾವು ಮಾಡಿರ್ತೀರಿ. ಸೊ ದಾದಾಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದು ನಿಮಗೆ ಎಷ್ಟು ಖುಷಿ ಮತ್ತು ಥ್ರಿಲ್ ಕೊಟ್ಟಿದೆ ಅನ್ನುವಂಥದ್ದು? ಇದರಲ್ಲಿ ಅಗೇನ್ ಬಿಫೋರ್ ನಾವು ಸಂಜಯ್ ಬಾಬಾ ಸರ್ ಅದ್ರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಾವು ಪ್ರೇಮ್ ಸರ್ ಬಗ್ಗೆ ಹೇಳಬೇಕು. ಯಾಕೆಂದರೆ ಒಂದು ಡಿರೆಕ್ಟರು ಆಪರ್ಚುನಿಟಿ ನಮ್ಗೆ ಕೊಡಬೇಕು ಅಂದ್ಕೊಂಡ್ರೆ ಮಾತ್ರನೇ ಸಿಗುತ್ತೆ, ಇಲ್ಲಾಂದರೆ ಅದು ಯಾರಿಗಾನ ಹೋಗುತ್ತೆ. ಸೊ ಈ ಒಂದು ಸಿನಿಮಾ ಅಂದರೆ KDಲಿ ಸಂಜು ಬಾಬಾ ಏನಿದ್ದಾರೆ, ಫಸ್ಟ್ ಡೇಯಿಂದನೂ ಆಗಲಿ ಅಥವಾ ನಮಗೆ ಒಂದೊಂದು ಸರಿ ಡೌಟ್ ಅನಿಸುತ್ತಲ್ಲ, ಈಗ ನಾವು ಬಾಲಿವುಡ್ಡು, ಈಗ ಅವ್ರದ್ದೇ ಅಂತ ಟೀಮ್ ಇರುತ್ತೆ, ಈಗ ನಮ್ಮ ಕೈಲಿ ಅದು ಮಾಡಿಸ್ತಾರಾ ಅಥವಾ ಅವ್ರ ಟೀಮ್ಗೆ ಕೊಡ್ತಾರಾ, ಈ ಥರದ್ದೆಲ್ಲ ಡೌಟ್ಸಲ್ಲಿ ಇರಬೇಕಾದಾಗ ಪ್ರೇಮ್ ಸರ್ ಹೇಳಿದ್ದು ಒಂದೇ ಮಾತು, ನೀನು ತಲೆ ಕೆಡಿಸ್ಕೊಡ್ರೆ ಜೊತೆಲಿ ಬಾ. ಇನ್ಫ್ಯಾಕ್ಟ್ ನಾವು ಫಸ್ಟ್ ಡೇಯಿಂದ ಹಿಡ್ದು ಬಾಂಬೆಗೆ ಹೋಗಬೇಕಾದ್ರೂ ಜಸ್ಟ್ ಕಾಸ್ಟ್ಯೂಮ್ ಅಂದ್ಬಿಟ್ಟು ಪ್ರೇಮ್ ಸರ್ ಬಿಡಲಿಲ್ಲ, ನಮ್ಮ ಜೊತೆಲೇ ಬಂದು ಸಪೋರ್ಟಿವ್ ಆಗಿ ನಿಲ್ತಿ, ಟ್ರಯಲ್ಗೆ ನಿಲ್ತಿ, ಸಂಜೀವ್ ಬಾಬಾ ಅವ್ರಿಗೆ ಓಕೆ ಆಗೋ ತನಕ ಇದ್ದು. ಸೊ ಇದೆಲ್ಲನೂ ಆ ಕಾನ್ಫಿಡೆನ್ಸು ನಮಗೆ ಫಸ್ಟ್ ಸಂಜೀವ್ ಬಾಬಾ ನಮ್ಮ ಮೇಲೆ ಇಡೋಕ್ಕೆ ಮುಂಚೆ ಇದು ಪ್ರೇಮ್ ಸರ್ ಅವರ ಸಪೋರ್ಟು, ಅಂದರೆ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದು. ಆ ನಂಬಿಕೆನ ನಾವು ಉಳಿಸ್ಕೊಂಡು ಈಗ ನೀವು ಅವ್ರ ಬರ್ತಡೇಗೆ ಒಂದು ಪೋಸ್ಟರ್ ರಿಲೀಸ್ ಕೂಡ ಆಗಿದೆ KD. ಸೊ ವೆರಿ ಹ್ಯಾಪಿ ಅಷ್ಟೇ, ಇನ್ನೇನು ಎರಡು ಮಾತಿಲ್ಲ. ಯಾಕಂದರೆ ನಾವು ಅವರನ್ನು ಟಿ ವಿಲಿ ನೋಡಿಕೊಂಡು ಖಲ್ನಾಯಕು ಈ ಥರ ಸಿನಿಮಾಗಳಲ್ಲಿ ನೋಡಿ ಅವ್ರ ಜೊತೆ ಹೋಗಿ ಅವ್ರ ಪಕ್ಕ ನಿಲ್ಲೋದೇ ಒಂದು ದೊಡ್ಡ ವಿಚಾರ, ಕೆಲಸ ಮಾಡೋದು ಇನ್ನೂ ದೂರದ್ದು. ಇವೆಲ್ಲ ಆದಾಗ ಎಲ್ಲೋ ಒಂದು ಕಡೆ ಒಂದೊಂದು ಸರಿ ಕನಸ ಅನ್ನೋದು ನಮಗೆ ಒಂದು ಡೌಟ್ ಅನಿಸುತ್ತೆ. ಸೊ ಹಾಗಾಗಿ ವೆರಿ ಹ್ಯಾಪಿ.